ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹಿಂದಿಯಲ್ಲಿ ಕೆಲವು ಕ್ವೆಶ್ಚನ್ ಟ್ಯಾಗ್ಗಳನ್ನು ಕಲಿಯೋಣ. ಹಿಂದಿ ಜೊತೆಗೆ ಕನ್ನಡದ ಸಹಾಯದಿಂದ ಕ್ವೆಶ್ಚನ್ ಟ್ಯಾಗ್ಗಳನ್ನು ಕಲಿಯೋಣ. ಕ್ವೆಶ್ಚನ್ ಟ್ಯಾಗ್ಗಳನ್ನು ಕಲಿಯೋದ್ರಿಂದ ಹಿಂದಿ ಮಾತನಾಡುವಾಗ ತುಂಬ ಸಹಾಯ ಆಗುತ್ತೆ ಮತ್ತು ಪ್ರಭಾವಕಾರಿನೂ ಆಗಿರುತ್ತೆ. ಇದರೊಂದಿಗೆ ಕೆಲವು ಉದಾಹರಣೆಗಳನ್ನು ಕೂಡ ಕಲಿಯೋಣ. ಹೇ ನಾ, ಇಲ್ಲವೇ. ಈ ಪದವನ್ನು ಏನಾದರೂ ಕನ್ಫರ್ಮ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಉದಾಹರಣೆಗೆ ಹಿಂದಿಯಲ್ಲಿ ನೋಡೋದಾದರೆ, ತುಮ್ ಆ ರಹೆ ಹೋ. ಹೇ ನಾ, ತುಮ್ ಆ ರಹೆ ಹೋ. ಹೇ ನಾ. ನೀನು ಬರ್ತೀಯಾ ಇಲ್ಲವಾ. ಎರಡನೇದು ಕ್ಯೂ. ಯಾಕೆ. ಈ ಪದವನ್ನು ವೈ ಏನು ಅಂತ ಕೇಳೋದಕ್ಕೆ ಬಳಸ್ತೀವಿ. ಉದಾಹರಣೆಗೆ ಹಿಂದಿಯಲ್ಲಿ ನೋಡೋದಾದರೆ, ತುಮ್ನೆ ಏಸಾ ಕ್ಯೂ ಕಿಯಾ. ತುಮ್ನೆ ಏಸಾ ಕ್ಯೂ ಕಿಯಾ. ನೀನು ಹೀಗೆ ಯಾಕೆ ಮಾಡಿದೆ. ಮೂರನೇ ಪದವನ್ನು ನೋಡೋಣ. ಕ್ಯಾ. ಏನು. ಈ ಪದವನ್ನು ನಾವು ಏನು ಅಥವಾ ವಾಟ್ ಅಂತ ಕೇಳೋದಕ್ಕೆ ಬಳಸಲಾಗುತ್ತೆ. ಉದಾಹರಣೆಗೆ ಹಿಂದಿಯಲ್ಲಿ ನೋಡೋದಾದರೆ, ಯಹ ಕ್ಯಾ ಹೇ. ಯಹ ಕ್ಯಾ ಹೇ. ಇದು ಏನು. ಮುಂದಿನ ಪದವನ್ನು ನೋಡೋಣ. ಕಬ್. ಯಾವಾಗ. ಈ ಪದವನ್ನು ಯಾವಾಗ, ವೆನ್ ಅಂತ ಕೇಳೋದಕ್ಕೆ ಬಳಸಲಾಗುತ್ತೆ. ಉದಾಹರಣೆಗೆ ಹಿಂದಿಯಲ್ಲಿ ನೋಡೋದಾದರೆ, ತುಮ್ ಕಬ್ ಆವೋಗೆ. ತುಮ್ ಕಬ್ ಆವೋಗೆ. ನೀನು ಯಾವಾಗ ಬರುತ್ತೀಯ. ಮುಂದಿನ ಪದವನ್ನು ನೋಡೋಣ. ಕಹಾ. ಎಲ್ಲಿದೆ. ಈ ಪದವನ್ನು ಎಲ್ಲಿದೆ ಅಥವಾ ವೇರ್ ಅಂತ ಕೇಳೋದಕ್ಕೆ ಬಳಸಲಾಗುತ್ತೆ. ಉದಾಹರಣೆಗೆ ಹಿಂದಿಯಲ್ಲಿ ನೋಡೋದಾದರೆ, ವಹ ಕಹಾ ಹೇ. ವಹ ಕಹಾ ಹೇ. ಅದು ಎಲ್ಲಿದೆ. ಮುಂದಿನ ಪದ ಕೌನ್. ಯಾರು. ಈ ಪದವನ್ನು ಯಾರು ಅಥವಾ ಹೂ ಅಂತೇಳಿ ಕೇಳೋದಕ್ಕೆ ಬಳಸಲಾಗುತ್ತೆ. ಉದಾಹರಣೆಗೆ ಹಿಂದಿಯಲ್ಲಿ ನೋಡೋದಾದರೆ, ವಹ ಕೌನ್ ಹೇ. ವಹ ಕೌನ್ ಹೇ. ಅವರು ಯಾರು. ಮುಂದಿನ ಪದ ಕೈಸೆ. ಹೇಗೆ. ಈ ಪದವನ್ನು ಹೇಗೆ ಅಥವಾ ಹೌ ಅಂತ ಹೇಳಿ ಕೇಳೋದಕ್ಕೆ ಬಳಸಲಾಗುತ್ತೆ. ಉದಾಹರಣೆಗೆ ಹಿಂದಿಯಲ್ಲಿ ನೋಡೋದಾದರೆ, ತುಮ್ ಕೈಸೆ ಹೋ. ತುಮ್ ಕೈಸೆ ಹೋ. ನೀನು ಹೇಗಿದ್ದೀಯಾ.
ಥ್ಯಾಂಕ್ ಯು.